ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನಾ ಮೊಮೀನ್. ಹೇಗಿದ್ದೀರಾ ನೀವು ವೀಕ್ಷಕರೇ? SSC ವತಿಯಿಂದ SSC JD ಕಾನ್ಸ್ಟೇಬಲ್ ಹುದ್ದೆಗಳ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ಗೆ ಯಾರ್ಯಾರು ಆಯ್ಕೆಯಾಗಿದ್ದೀರಿ, ಕಟ್ ಆಫ್ ಪರ್ಸೆಂಟೇಜು ಎಷ್ಟು ನಿಂತಿದೆ ಇವಾಗ ಅಫಿಷಿಯಲ್ ಆಗಿ SSC ವತಿಯಿಂದ ಬಿಡುಗಡೆ ಮಾಡಿದ್ದಾರೆ. ಬನ್ನಿ ಈ ವಿಡಿಯೋನಲ್ಲಿ ಕಟ್ ಆಫ್ ಪರ್ಸೆಂಟೇಜು ಮತ್ತು ಯಾರ್ಯಾರು ಆಯ್ಕೆ ಆಗಿದ್ರಿ ಎಂಬುದ್ರ ಬಗ್ಗೆ ವಿಡಿಯೋನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ತಿಳಿಯೋಣ. ಮತ್ತು ರಿಸಲ್ಟ್ಗಳನ್ನು ನೀವು ಹೇಗೆ ಚೆಕ್ ಮಾಡ್ಕೋಬೇಕು ಎಂಬುದರ ಬಗ್ಗೆ ಕೂಡ ಇಲ್ಲಿ ಮಾಹಿತಿ ತಮಗೆ ಈ ವಿಡಿಯೋನಲ್ಲಿ ಸಿಗಲಿದೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಇದು ಬಂದ್ಬಿಟ್ಟು ನೋಡಿ SSCಯ ಒಂದು ಮೇನ್ ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಇದರಲ್ಲಿ ಬಂದರೆ ಕೆಳಗಡೆ ತಮಗೆ ರಿಸಲ್ಟ್ ಅಂತ ಒಂದು ಕಾಲಮ್ ಸಿಗ್ತಾ ಇದೆ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ದಿನಾಂಕ ನೋಡಿ 10/7/2024 ಒಂದು ಕಾನ್ಸ್ಟೇಬಲ್ JD ಸೆಂಟ್ರಲ್ ಆರ್ಮಿ ಒಂದು ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಒಂದು CA PF ಮತ್ತು SSF ರೈಫಲ್ ಮ್ಯಾನ್ ಮತ್ತು ಅಸ್ಸಾಂ ರೈಫಲ್ ಎಕ್ಸಾಮಿನೇಷನ್ ಲಿಸ್ಟ್ ಒಂದು ಡಿಬಾರ್ಡ್ ಕ್ಯಾಂಡಿಡೇಟ್ ಲಿಸ್ಟು ಮತ್ತು ವಿತ್ಹೆಲ್ಡ್ ಕ್ಯಾಂಡಿಡೇಟ್ ಲಿಸ್ಟು, ಆಮೇಲೆ ಇಲ್ಲಿ ಪ್ರಿವಿಷನಲಿ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ಲಿಸ್ಟ್ ಕೂಡ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ನೋಡೋದಾದ್ರೆ ನೋಡಿ, ಇದು ಒಂದು ಪುರುಷ ಅಭ್ಯರ್ಥಿಗಳ ಒಂದು ಲಿಸ್ಟು ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಇದೊಂದು 2 ಲಿಸ್ಟ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಮುಂದೆ ಕಾಣುವ ಒಂದು ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತಮಗೆ ಒಂದು PDF ಡೌನ್ಲೋಡ್ ಆಗುತ್ತೆ. ಅಲ್ಲಿಂದ ನೀವು ನಿಮ್ಮ ರಿಸಲ್ಟ್ಗಳನ್ನು ಚೆಕ್ ಮಾಡ್ಕೋಬಹುದು. ನೋಡಿ, ಈ ಥರ ಒಂದು PDF-ನಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳ ಒಂದು ಹೆಸರು ಮತ್ತು ರಿಜಿಸ್ಟರ್ ನಂಬರ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಈ PDF-ಅನ್ನು ನಮ್ಮ ವಾಟ್ಸಪ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ರಿಸಲ್ಟ್ಗಳನ್ನು ಚೆಕ್ ಮಾಡ್ಕೋಬಹುದು. ಮತ್ತು ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ಒಂದು ಕಟ್ ಆಫ್ ಪರ್ಸೆಂಟೇಜ್ ಎಷ್ಟಾಗಿದೆ, ಬನ್ನಿ ಒಂದೊಂದಾಗಿ ಮಾಹಿತಿ ನೋಡ್ತಾ ಹೋಗೋಣ. ವೀಕ್ಷಕರೇ, ಇಲ್ಲಿ ನೋಡೋದ ನೋಡಿ, ಕಾನ್ಸ್ಟೇಬಲ್ JD ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ CA PF ಮತ್ತು SSF ಆ್ಯಂಡ್ ಅಸ್ಸಾಂ ರೈಫಲ್ JD ಮತ್ತು ಅಸ್ಸಾಂ ರೈಫಲ್ ಎಕ್ಸಾಮಿನೇಷನ್ 2024 ಶಾರ್ಟ್ ಲಿಸ್ಟಿಂಗ್ ಆಫ್ ಕ್ಯಾಂಡಿಡೇಟ್ ಆಫ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಒಂದು ದೈಹಿಕ ಪರೀಕ್ಷೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಇದೊಂದು ಮಾಹಿತಿಯನ್ನು ಇಲ್ಲಿ ಕೊಡಲಾಗಿದೆ. ನೋಡೋದಾದರೆ ಇಲ್ಲಿ ಒಂದು ಟೋಟಲ್ ಆಗಿ ಫಿಮೇಲ್ ಕ್ಯಾಂಡಿಡೇಟ್ ನೋಡೋದಾದರೆ ನೋಡಿ, SSF ಮತ್ತು SSF 165 ಅಭ್ಯರ್ಥಿಗಳು ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಆಮೇಲೆ SSF ST ಕ್ಯಾಟಗರಿಯಲ್ಲಿ 90 ಹುದ್ದೆಗಳು, OBC ಕ್ಯಾಟಗರಿಯಲ್ಲಿ 300 ಹುದ್ದೆಗಳು ಮತ್ತು EWS ಕ್ಯಾಟಗರಿಯಲ್ಲಿ 105, ಜನರಲ್ ಕ್ಯಾಟಗರಿಯಲ್ಲಿ 450 ಮತ್ತು ESM ಕ್ಯಾಟಗರಿಯಲ್ಲಿ 2 ಹುದ್ದೆಗಳು ಇಲ್ಲಿ ಒಂದು ಸೆಲೆಕ್ಟ್ ಆಗಿದ್ದಾರೆ ಅಭ್ಯರ್ಥಿಗಳು. ಇಲ್ಲಿ ಪುರುಷ ಅಭ್ಯರ್ಥಿಗಳು ನೋಡೋದಾದ್ರೆ ನೋಡಿ, ಇಲ್ಲಿ SSFನಲ್ಲಿ ಒಂದು SC ಕ್ಯಾಟಗರಿಯಲ್ಲಿ 450, ST ಕ್ಯಾಟಗರಿಯಲ್ಲಿ 240, OBC ಕ್ಯಾಟಗರಿಯಲ್ಲಿ 900, EWS ಕ್ಯಾಟಗರಿಯಲ್ಲಿ 345, UR ಕ್ಯಾಟಗರಿಯಲ್ಲಿ 1350, ESM ಕ್ಯಾಟಗರಿಯಲ್ಲಿ 330 ಅಭ್ಯರ್ಥಿಗಳು ಇಲ್ಲಿ ಆಯ್ಕೆಯಾಗಿದ್ದಾರೆ. ಈ ಕಟ್ ಆಫ್ ಪರ್ಸೆಂಟೇಜ್ ನೀವು ಒಂದೊಂದಾಗಿ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ನೋಡೋದಾದರೆ ಇಲ್ಲಿ ಚೆಕ್ ಮಾಡ್ತಾ ಹೋಗೋಣ. ನೋಡಿ, ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ನೋಡಿ, EWS ಕ್ಯಾಟಗರಿಯಲ್ಲಿ 104 ಹುದ್ದೆಗಳು, ಇವರಿಗೆ ಒಂದು ಕಟ್ ಆಫ್ ಪರ್ಸೆಂಟೇಜ್ ನೋಡಿ 73.34 ಕಟ್ ಆಫ್ ಅಂಕಗಳನ್ನು ಇಲ್ಲಿ ನಿಲ್ಲಿಸಿದ್ದಾರೆ. ಅದೇ ರೀತಿ OBC ಕ್ಯಾಟಗರಿಯಲ್ಲಿ 288 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದು ಇಲ್ಲಿ 78.88 ಒಂದು ಕಟ್ ಆಫ್ ಅಂಕಗಳು, SC ಕ್ಯಾಟಗರಿಯಲ್ಲಿ 152 ಹುದ್ದೆಗಳು ಮತ್ತು 74 ಕಟ್ ಆಫ್ ಅಂಕಗಳನ್ನು ಇಲ್ಲಿ ನಿಲ್ಲಿಸಿದ್ದಾರೆ. ಅದೇ ರೀತಿ ST ಕ್ಯಾಟಗರಿಯಲ್ಲಿ 72 ಅಭ್ಯರ್ಥಿಗಳು ಇಲ್ಲಿ ಸೆಲೆಕ್ಷನ್ ಆಗಿದ್ದಾರೆ, ಕಟ್ ಆಫ್ ಅಂಕಗಳು 76. ಮತ್ತು ಜನರಲ್ ಕ್ಯಾಟಗರಿಯಲ್ಲಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ನೋಡಿ 400 ಅಭ್ಯರ್ಥಿಗಳು ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ. 80% ಇಲ್ಲಿ ಕಟ್ ಆಫ್ ಅಂಕಗಳನ್ನು ನಿಲ್ಲಿಸಲಾಗಿದೆ. ನೋಡಿ, ಯಾರು ಆ ಒಂದು 80+ ಮಾರ್ಕ್ಸ್ಗಳನ್ನು ಇಲ್ಲಿ ತೊಗೊಂಡಿದ್ದೀರಿ ಅವರ ಲಿಸ್ಟು ಅಲ್ಲಿ ನಾನು ವಾಟ್ಸಪ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಒಂದ್ಸರಿ ಅದರಲ್ಲಿ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಕಟ್ ಆಫ್ ಅಂಕಗಳನ್ನು ಪ್ರಕಾರ ನೋಡೋದಾದರೆ ಯಾರ್ಯಾರು 80+ ಮಾರ್ಕ್ಸ್ಗಳನ್ನು ತೊಗೊಂಡಿದ್ರಿ ಅವರು ಇಲ್ಲಿ ಆಯ್ಕೆ ಆಗುವ ಸಾಧ್ಯತೆ ಇದೆ. ಅದು PDF ರಿಸಲ್ಟು ಮೇಲ್ ಮತ್ತು ಫಿಮೇಲ್ PDF ಬೇರೆ ಬೇರೆ ಇವೆ. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡ್ಕೋಬಹುದು. ಈ ಮಾಹಿತಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ನಾನು ಮತ್ತೆ ಭೇಟಿ ಆಗ್ತೇನೆ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.